ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ವಿಶ್ವಗುರು ಬಸವಣ್ಣನವರ ಒಂದು ತುಂಬಾನೇ ಆಳವಾದ ವಚನವನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಇದು ಕೇವಲ ಓದು ಕೇಳುವಿಕೆ ಬಗ್ಗೆ ಮಾತ್ರ ಮಾತಾಡಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡುವ ಕೆಲಸದ ಹಿಂದಿನ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡುತ್ತೆ. ಹೌದು, ಚರ್ಚೆ ಶುರು ಮಾಡೋಕ್ಕೂ ಮುಂಚೆ ಆ ಪೂರ್ಣ ವಚನವನ್ನು ಒಮ್ಮೆ ಕೇಳೋಣ. ಏನನ್ನೋದಿ ಏನ ಕೇಳಿ ಏನ ಮಾಡಿಯೂ ಫಲವೇನು, ನಿಮ್ಮವರೊಲಿಯದನ್ನಕ್ಕ ಶಿವ ಶಿವ ಮಹಾದೇವ, ಬಾಳಿಲ್ಲದವಳ ಓಲೆಯಂತಾಯಿತ್ತೆನಗೆ ಕೂಡಲ ಸಂಗಮದೇವ. ಮೊದಲ ಸಾಲುಗಳೇ ಒಂಥರ ನೇರವಾಗಿವೆ ಅಲ್ವಾ? ಏನನ್ನೋದಿ ಏನ ಕೇಳಿ ಏನ ಮಾಡಿಯೂ ಫಲವೇನು ಅಂದ್ರೆ ಜ್ಞಾನ ಕಾಯಕ ಎಲ್ಲವೂ ವ್ಯರ್ಥಾಂತಾನ? ಇದು ಸ್ವಲ್ಪ ಗೊಂದಲ ಅನಿಸ್ಬೋದು, ಯಾಕೆಂದ್ರೆ ಅವರೇ ಕಾಯಕವೇ ಕೈಲಾಸ ಅಂದವರಲ್ವಾ? ಹೌದು, ಮೊದಲ ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದರೆ ಇಲ್ಲಿ ಬಸವಣ್ಣನವರು ಜ್ಞಾನವನ್ನಾಗಲಿ ಕ್ರಿಯೆಯನ್ನಾಗಲಿ ಅಲ್ಲಗಳೆಯುತ್ತಿಲ್ಲ, ಬದಲಿಗೆ ಅದರ ಹಿಂದಿನ ಉದ್ದೇಶವನ್ನ ಪ್ರಶ್ನಿಸ್ತಿದ್ದಾರೆ. ಆ ಸಾಲಿನ ನಿಜವಾದ ಶಕ್ತಿ ಇರೋದು ಅದರ ಮುಂದಿನ ಪದದಲ್ಲಿ, ನಿಮ್ಮವರೊಲಿಯದನ್ನಕ್ಕ. ಓಹ್, ಸರಿ ಸರಿ. ಆ ಒಂದು ಪದ ಇಡೀ ವಚನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಹೌದು ಹೌದು, ನಿಮ್ಮವರೊಲಿಯದನ್ನಕ್ಕ ಅಂದ್ರೆ ನಿಮ್ಮವರು ಒಲಿಯದಿದ್ದರೆ ಅಂತ. ಇಲ್ಲಿ ನಿಮ್ಮವರು ಅಂದ್ರೆ ಯಾರು? ನಮ್ಮ ಬಂಧು ಬಳಗನ ಅಥವಾ ಏನಾದ್ರೂ ಬೇರೆ ಆಳವಾದ ಅರ್ಥ ಇದೆಯಾ? ಖಂಡಿತವಾಗಿಯೂ ಬೇರೆ ಅರ್ಥ ಇದೆ. ಇಲ್ಲಿ ನಿಮ್ಮವರು ಅಂದ್ರೆ ಅವರ ಅಂಕಿತ ನಾಮವಾದ ಕೂಡಲ ಸಂಗಮ ದೇವ, ಅಂದ್ರೆ ಆ ಪರಮಶಕ್ತಿ. ಲಿಂಗಾಯತ ತತ್ವದ ಪ್ರಕಾರ ಶಿವನಿಗೆ ಒಂದು ನಿರ್ದಿಷ್ಟ ಆಕಾರ ಇಲ್ಲ, ಆತ ನಿರಾಕಾರ. ಹಾಗಾಗಿ ಇಲ್ಲಿ ಒಲುಮೆ ಅನ್ನೋದು ಯಾವುದೋ ದೇವರಿಂದ ವರ ಪಡೆಯೋದಲ್ಲ, ಅದು ಒಂದು ಆಂತರಿಕ ಅರಿವು, ಆತ್ಮಸಾಕ್ಷಾತ್ಕಾರ. ಆ ಒಂದು ಒಳಗಿನ ಸಂಪರ್ಕ ಸಿಗದೆ ಹೋದ್ರೆ ನಾವು ಮಾಡುವ ಎಲ್ಲಾ ಪ್ರಯತ್ನಗಳು ಕೇವಲ ಬಾಹ್ಯ ಪ್ರದರ್ಶನಗಳಾಗ್ತವೆ. ಈ ಆಳವಾದ ವಿಶ್ಲೇಷಣೆ ನಮ್ಮ ಕೇಳುಗರಿಗೆ ಇಷ್ಟವಾಗುತ್ತಿದೆ ಅನ್ಕೋತೀನಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೋತೀನಿ. ಸರಿ, ಈಗ ವಚನದ ಮುಂದಿನ ಸಾಲಿಗೆ ಬರೋಣ. ಬಾಳಿಲ್ಲದವಳ ಓಲೆ ಅಂತ ಆಯ್ತೆನೆಗೆ. ಇದು ಕೇಳೋಕೆ ತುಂಬಾನೇ ಮನಸ್ಸಿಗೆ ನೋವು ಕೊಡುವಂತಿದೆ. ಈ ಹೋಲಿಕೆ ಯಾಕೆ ಇಷ್ಟು ಮುಖ್ಯ? ಇದು ಅತ್ಯಂತ ಶಕ್ತಿಯುತವಾದ ರೂಪಕ. ಇದರ ಆಳ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಅಂದಿನ ಸಮಾಜವನ್ನ ನೋಡಬೇಕು. ಬಾಳಿಲ್ಲದವಳು ಅಂದ್ರೆ ಪತಿಯನ್ನ ಕಳೆದುಕೊಂಡ ವಿಧವೆ. ಆ ಕಾಲದಲ್ಲಿ ಆಕೆಗೆ ಸಮಾಜದಲ್ಲಿ ಯಾವುದೇ ಸ್ಥಾನಮಾನ ಇರಲಿಲ್ಲ. ಹೌದು, ನಿಜ. ಆಕೆ ತನ್ನ ತವರಿಗೆ ಎಷ್ಟೇ ಪ್ರೀತಿಯಿಂದ ಒಂದು ಓಲೆ ಅಂದ್ರೆ ಪತ್ರ ಬರೆದ್ರೂ ಅದಕ್ಕೆ ಬೆಲೆನೇ ಇರಲಿಲ್ಲ. ಯಾರೂ ಅದನ್ನ ಗಂಭೀರವಾಗಿ ತಗೋತಿರ್ಲಿಲ್ಲ. ಅದೊಂದು ಕಡೆಗಣಿಸಲ್ಪಟ್ಟ ಮೌಲ್ಯವಿಲ್ಲದ ವಸ್ತುವಾಗ್ತಿತ್ತು. ಎಂಥ ಮನಕಲಕುವ ಹೋಲಿಕೆ! ಅಂದ್ರೆ ನನ್ನ ಜ್ಞಾನ, ನನ್ನ ಭಕ್ತಿ, ನನ್ನ ಎಲ್ಲಾ ಕೆಲಸಗಳು ಆ ದೈವಿಕ ಸಂಪರ್ಕ ಇಲ್ಲದಿದ್ರೆ ಆ ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ವಿಧವೆಯ ಪತ್ರದಷ್ಟೇ ನಿಷ್ಪ್ರಯೋಜನಕ ಅಂತ ಅವ್ರು ಹೇಳ್ಕೊಳ್ತಿದ್ದಾರೆ. ಖಂಡಿತ. ಇದು ಕೇವಲ ಒಂದು ತಾತ್ವಿಕವಾದ ಅಲ್ಲ, ಇದು ಅವರ ವೈಯಕ್ತಿಕ ನೋವು, ಅವರ ಆಧ್ಯಾತ್ಮಿಕ ಹುಡುಕಾಟದ ಹತಾಶೆ. ಆ ಪರಮ ಚೈತನ್ಯದೊಂದಿಗೆ ಒಂದಾಗದಿದ್ರೆ ಉಂಟಾಗುವ ಶೂನ್ಯತೆಯನ್ನ ಇಲ್ಲಿ ಕಟ್ಕೊಡ್ತಾರೆ. ಹಾಗಾದ್ರೆ ಈ ವಚನದಿಂದ ನಾವು ಕಲಿಬೇಕಾದ ಅಂತಿಮ ಪಾಠವಾದ್ರೂ ಏನು? ಇದರಲ್ಲಿ ಒಂದು ಮಾರ್ಗದರ್ಶನ ಇದೆಯಾ? ಸ್ಪಷ್ಟವಾದ ಮಾರ್ಗದರ್ಶನ ಇದೆ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯ ಹಿಂದೆ ಒಂದು ಪ್ರಾಮಾಣಿಕವಾದ ಉದ್ದೇಶ ಇರಬೇಕು. ಜ್ಞಾನ ಅನ್ನೋದು ಅಹಂಕಾರಕ್ಕಲ್ಲ, ಅರಿವಿಗಾಗಿರಬೇಕು. ಕಾಯಕ ಅನ್ನೋದು ಕೀರ್ತಿಗಲ್ಲ, ಅದು ಕೈಲಾಸದ ಅನುಭವಕ್ಕಾಗಿರಬೇಕು. ಅಂದ್ರೆ ಬಾಹ್ಯ ಆಚರಣೆಗಿಂತ ಅಂತರಂಗ ಶುದ್ಧಿ ಮತ್ತು ಆ ಆಂತರಿಕ ಸಂಪರ್ಕವೇ ಅಂತಿಮ ಗುರಿ. ಇದೇ ಈ ವಚನದ ಗಹನವಾದ ಸಂದೇಶ. ಈ ವಚನವನ್ನ ವಿಶ್ಲೇಷಿಸಲು ನಮಗೆ ಮಾರ್ಗದರ್ಶನ ನೀಡಿದ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆ: ನಮ್ಮ ಇಂದಿನ ಜೀವನದಲ್ಲಿ ನಾವು ಮಾಡುವ ಎಷ್ಟು ಕೆಲಸಗಳು ಕೇವಲ ಆ ಬಾಳಿಲ್ಲದವಳ ಓಲೆಯಂತೆ ಬಾಹ್ಯ ಪ್ರದರ್ಶನಗಳಾಗಿವೆ, ಮತ್ತು ಎಷ್ಟು ಕೆಲಸಗಳು ನಿಜವಾದ ಆಂತರಿಕ ತೃಪ್ತಿ ಮತ್ತು ಒಲುಮೆಗಾಗಿ ನಡೀತಾ ಇವೆ?